ನಮಸ್ಕಾರ ಎಲ್ಲರಿಗೂ ಬಸ್ಸು ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಇಂಡಿಯಾ ವರ್ಸಸ್ ಆಸ್ಟ್ರೇಲಿಯಾ ಬೋರ್ಡ್ ಗವಾಸ್ಕರ್ ಟ್ರೋಫಿ 4ನೇ ಟೆಸ್ಟ್ ಮ್ಯಾಚ್ ಡೇ ಟು ಪೋಸ್ಟ್ ಡೇ ಅನಾಲಿಸ್ಗೆ ಎಲ್ಲರಿಗೂ ಸ್ವಾಗತ. ಏನು ಆಗಬಾರ್ದು ಅಂತ ಅನ್ಕೊಂಡಿದ್ದೆ ಇವತ್ತು ಅದೇನೇ ಆಯಿತು ಮಗ. ನಾನು ಅನ್ಕೊಂಡಿದ್ದೆ ಒಂದು 400 ರನ್ನು ಮ್ಯಾಕ್ಸಿಮಮ್ ಅಂದರೆ 400 ರನ್ಗೆ ರೆಸ್ಟ್ರಿಕ್ಷನ್ ಕೊಟ್ಬಿಟ್ಟು ಯಾರನ್ನು ಆಲ್ಔಟ್ ಮಾಡ್ತಾರೆ ಅಂತ ಅನ್ಕೊಂಡಿದ್ದೆ. ಫಸ್ಟ್ ಸೆಷನ್ಗೆ ಆಲ್ಔಟ್ ಮಾಡ್ತಾರೆ ಅಂತ ಅನ್ಕೊಂಡಿದ್ದೆ. ಅದು ಸೆಕೆಂಡ್ ಸೆಷನ್ವರೆಗೂ ಕೂಡ ಕ್ಯಾರಿ ಆಗಿದ್ದು ಸ್ಟೀವ್ ಸ್ಮಿತ್. ಸೆಕೆಂಡ್ ಸೆಷನ್ವರೆಗೂ ಕೂಡ ಆಡಿದ್ರು. ಇವತ್ತು ಅಬ್ಬರದ ಬ್ಯಾಟಿಂಗ್. ನಿನ್ನೆ ಆಡಿದಂಥ ಸ್ಟೀವ್ ಸ್ಮಿತ್ನೇ ಬೇರೆ, ಇವತ್ತು ಆಡಿ ಸ್ಟೀವ್ ಸ್ಮಿತ್ನೇ ಬೇರೆ. ಇವತ್ತು ನಾಯಿ ಹೊಡೆದಂಗೆ ಹೊಡೆದ್ಬಿಟ್ರು ಸ್ಟೀವ್ ಸ್ಮಿತ್ ಅವರು. 140 ರನ್ನು. ಲಿಟರಲಿ ಸ್ಟೀವ್ ಸ್ಮಿತ್ಗೆ ಕ್ರೆಡಿಟ್ ಕೊಡಲೇಬೇಕು. ಈ ಮ್ಯಾಚಲ್ಲಿ ಮೇಯ್ನಾಗೆ ಒಂಥರ ಸ್ಟ್ರೆಂಥನ್ ಮಾಡಿರೋದು ಅವರ ಬ್ಯಾಟಿಂಗ್ ಡಿಪಾರ್ಟ್ಮೆಂಟ್ನ, ಅದು ಸ್ಟೀವ್ ಸ್ಮಿತ್ನೇ. ಒಂಥರ ಡೇ ಎಲ್ಲ ಕಂಪ್ಲೀಟ್ ಆದಮೇಲೆ ಸ್ಟೀವ್ ಸ್ಮಿತ್ ಮುಂದೆ ಕಳಿಸ್ತಾ ಇದ್ರು, ಹಿಂದೆಗಡೆಯಿಂದ ಎಲ್ಲರೂ ಕೂಡ ಕ್ಲಾಪ್ಸ್ ಹೊಡಿತಾ ಇದ್ರು. ಸೊ ಅದೇ ತೋರಿಸುತ್ತೆ ಸ್ಟೀವ್ ಸ್ಮಿತ್ ಅವರ 140 ರನ್ ಕಾಂಟ್ರಿಬ್ಯೂಷನ್ ಏನಿದೆ ಅದು. ಅವ್ರು ಔಟ್ ಆಗಿದ್ದು ಯಾವ ಥರ ವೆರಿ 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 ಅನ್ಫಾರ್ಚುನೇಟ್ ಡಿಸ್ಮಿಸಲ್ ಹೋಗೋರು. ಪಾಪ ಕಾಲಿಗೆ ಹೊಡೆದ್ಬಿಟ್ಟು ಹೋಗ್ಬಿಟ್ಟಲ್ಲಿ ಬೋಲ್ಡಿಗೆ ಹೊಡಿತು. ಲಿಟ್ರಲಿ ಅದು ಔಟ್ ಮಾಡತ್ರನೇ ಕಾಣಿಸ್ತಾ ಇಲ್ಲ ಸ್ಟೀವ್ ಸ್ಮಿತ್. ಅಷ್ಟು ಅಲಚ್ಚಾಗಿ ಅಷ್ಟು ಕಣಕ್ಕಾಗಿ ನಿಂತ್ಕೊಂಡು ಆಡ್ತಾ ಇದ್ರು. ಸೊ ಸ್ಟೀವ್ ಸ್ಮಿತ್ಗೆ ಒಂದು ಅಪ್ರೋಚ್ ಕೊಡಲೇಬೇಕು. ಅದು ಯಾವುದೇ ಕ್ರಿಕೆಟ್ ಫ್ಯಾನ್ಸ್ ಆಗಿರಲಿ, ಒಟ್ಟು ಸ್ಟೀವ್ ಸ್ಮಿತ್ ಆಡಿರೋಂಥ ರೀತಿ ಏನಿದೆ ಈ ಟೆಸ್ಟ್ ಮ್ಯಾಚಲ್ಲಿ ಅದು ಒಂಥರ ಸಖತ್ತಾಗೆ ಪರ್ಫಾರ್ಮ್ ಮಾಡಿದ್ದಾರೆ. ಅದು 11ನೇ ಸೆಂಚುರಿ ಹೊಡೆದಿರೋದು ಇಂಡಿಯಾ ಮೇಲೆ. ಮೋಸ್ಟು ಅವರ ಕೆರಿಯರಲ್ಲೇ ಟೆಸ್ಟ್ ಫಾರ್ಮೆಟ್ ಅಂತ ಬಂದಾಗ ಜಾಸ್ತಿ ನಂಬರ್ ಆಫ್ ಸೆಂಚುರೀಸ್ ಹೊಡೆದಿರೋದು ಯಾರ ಮೇಲೆ ಅಂತ ಅನ್ನೋದು ಅದು ಇಂಡಿಯಾ ಮೇಲೆ. ಅದು 11 ನಂಬರ್ ಆಫ್ ಸೆಂಚುರೀಸು. ಸ್ಟೀವ್ ಸ್ಮಿತ್ ಅಂತೂ ಒಂಥರ ಒನ್ ಆಫ್ ದ ಫೇವ್ರೇಟ್ಸ್ ಟೀಮು ಯಾವುದು ಅಂತಂದರೆ ಅಗೇನ್ಸ್ಟು ಆಡೋದಕ್ಕೆ ಅದು ಇಂಡಿಯಾ ಅಂತಲೇ ಹೇಳಿದ್ದಾರೆ. ಯಾಕಂದರೆ 11 ಸೆಂಚುರಿ ಹೊಡೆದಿರೋದಕ್ಕೆ 140 ರನ್ ಹೊಡಿತಾ ಇದ್ದಂಗೆ ಈ ಕಡೆಯಿಂದ ರನ್ಸು 400 ಕ್ಲಾಕ್ ಆಯಿತು. 474 ರನ್ಗೆ ಆಲ್ ಔಟ್ ಆಗಿರೋದು ಆಸ್ಟ್ರೇಲಿಯಾದವರು. ಇವತ್ತು ಬುಮ್ರಾ 1 ವಿಕೆಟ್ ತೆಗೀತು. 4 ವಿಕೆಟ್ನ ನಾನೇನೋ 5 ಎತ್ತಾರೆ ಅಂದ್ಕೊಂಡಿದ್ದೆ. ಬುಮ್ರಾನೇ ಎಲ್ಲ ವಿಕೆಟ್ ಎತ್ತಬೇಕು ಅಂದ್ಕೊಂಡಿದ್ದೆ. ಪಾಪ ಜಡೇಜಾ ಬಂದ್ಬಿಟ್ಟು ಅಲ್ಲಿ ಸ್ವಲ್ಪ ಕಾಂಟ್ರಿಬ್ಯೂಷನ್ ಕೊಟ್ಟಿದ್ದು. 2 ಮೈನ್ ವಿಕೆಟ್ ಆದಂಥ ಪ್ಯಾಟ್ ಕಮಿನ್ಸ್ ಹೊಡೆಯೋಕೆ ಹೋಗಿದ್ದು. ಪ್ಯಾಟ್ ಕಮಿನ್ಸ್ ಕೂಡ ಅಲಚ್ಚಾಗೇ ಆಡಿದ್ರು. 49 ರನ್ ಹೊಡೆದ್ರು, ಆಲ್ಮೋಸ್ಟ್ ಕ್ಲೋಸ್ ಟು 50. 49 ರನ್. ಇವತ್ತು ಪಾರ್ಟ್ನರ್ಶಿಪ್ ಸಾಕಾದಾಗ ಬೀಳಾಯ್ತು ಗುರು ಫಸ್ಟ್ ಸೆಷನಲ್ಲಿ. ಪ್ಯಾಟ್ ಕಮಿನ್ಸ್ ಅವ್ರದ್ದು ಜೊತೆಗೆ ಸ್ಟೀವ್ ಸ್ಮಿತ್ ಅವ್ರದ್ದು. ನಾನೇನೋ ಬೇಗ ಎತ್ಬಿಟ್ಟು ಎಲ್ಲರೂ ಫಸ್ಟ್ ಸೆಷನಲ್ಲಿ ಎಗರಿಸ್ತಾರೆ ಅಂತ ಅನ್ಕೊಂಡಿದ್ದೆ. ಈ ಕಡೆ ಸ್ಟೀವ್ ಸ್ಮಿತ್ ಒಬ್ಬರು ನಿಂತ್ಕೊಳ್ಳಿ ಪರವಾಗಿಲ್ಲ, ಬೇರೆಯವರು ಅಟ್ಲೀಸ್ಟ್ ಔಟ್ ಮಾಡ್ತಾರೆ ಅಂತ ಅನ್ಕೊಂಡಿದ್ದೆ. ಈ ಕಡೆ ಪ್ಯಾಟ್ ಕಮಿನ್ಸ್ 49 ಹೊಡೆಯೋ ಥರ ಆಗೋಗ್ಬಿಡ್ತಲ್ಲ. ಆ ಕಡೆ ಮಿಚೆಲ್ ಸ್ಟಾರ್ಕ್ ಬಂದ್ಬಿಟ್ಟು ಒಂದು ಡಿಸೆಂಟಾಗಿ ಒಂದು ಚಿಕ್ಕ ಕಾಂಟ್ರಿಬ್ಯೂಷನ್, ಅಳಿಲು ಸೇವೆ ಆದಂಥ ಕಾಂಟ್ರಿಬ್ಯೂಷನ್ ಕೊಟ್ಟರು. ಒಟ್ಟಿನಲ್ಲಿ ಮಿಚೆಲ್ ಸ್ಟಾರ್ಕಿಗೆ ಒಂದು ಬಾಲ್ ಬಿಟ್ಟರು. ಬೋಲ್ಡ್ ಆದಲ್ಲ ಮಿಚೆಲ್ ಸ್ಟಾರ್ಕ್ ಅವರು, ಅದಂತೂ ಒಂಥರ ನೆಕ್ಸ್ಟ್ ಲೆವೆಲ್ ಬಾಲ್ ಅಂತ ಹೇಳಬೇಕು. ಜಡೇಜಾ ಅದಂತರ ಬಾಲ್ ಆಫ್ ದ ಡೇ ಅಂತ ಹೇಳಬೇಕು. ಇಂಡಿಯಾ ಕಡೆಯಿಂದ ಬೌಲಿಂಗ್ನ ನೋಡ್ತವ್ರೆ, ಅದು ಒಂಥರ ಬಾಲ್ ಆಫ್ ದ ಡೇ. ಅನ್ಫಾರ್ಚುನೇಟ್ ಯಾವುದು ಅಂತಂದರೆ ಅದು ಸ್ಟೀವ್ ಸ್ಮಿತ್ ಅವರು ಬೋಲ್ಡ್ ಆದ್ರಲ್ಲ, ಅದು ವೆರಿ 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 ಅನ್ಫಾರ್ಚುನೇಟ್ ಅಂತ ಅನ್ನಿಸ್ತು. ಇಲ್ಲ ಆಗೋರು ಇವ್ರು ಇನ್ನೂ ಆಡಿತ್ತು 150 ಅಲ್ಲ 200 ಕೂಡ ಹೊಡೆದಿರೋರ ಹತ್ರನೇ ಅನ್ನಿಸ್ತು ಮಗ. ಆ್ಯಂಡ್ ನ್ಯಾಥನ್ ಲಯನ್ ಅವ್ರನ್ನ ಔಟ್ ಮಾಡಿದ್ದು ಇಟ್ಟು ಗೊತ್ತಿರೋದನ್ನ LBW ಮಾಡಿದ್ದು ಬುಮ್ರಾ ಅವರು ಅಂತ. ಸೊ ಬುಮ್ರಾಗೆ 4 ವಿಕೆಟ್ ಸಿಕ್ತು. ಆಮೇಲೆ ಆಕಾಶ್ ದೀಪು ಕೂಡ 1 ವಿಕೆಟ್ನ ತೆಗೆದು. ಆಕಾಶ್ ದೀಪೇ ಅಲ್ವಾ ಸ್ಟೀವ್ ಸ್ಮಿತ್ ಅವ್ರನ್ನ ಔಟ್ ಮಾಡಿದ್ದು. ಅವ್ರಿಗಂತೂ ಒಂಥರ ಲಕ್ಕಿ ವಿಕೆಟ್ ಆಗೋಗ್ಬಿಡ್ತು ಅದು. ಜಡೇಜಾ ಇವತ್ತು 2 ವಿಕೆಟ್ನ ತೆಗೆದಿದ್ದು. ಸೊ ಆಲ್ ಓವರ್ ನೋಡ್ತು ಅಂದರೆ ಇಂಡಿಯಾದ ಬೌಲಿಂಗ್ ಪರ್ಫಾರ್ಮೆನ್ಸ್ ಏನೋ ಓಕೆ ಒಂದು ರೇಂಜಿಗೆ ಅಂತ ಹೇಳ್ಬೋದು. ಏನಂತ ಹೆವಿ ಅಂತಲೂ ಹೇಳೋಕ್ಕಾಗಲ್ಲ. ಏನಕ್ಕೆ ಒಂದು ರೇಂಜಿಗೆ ಓಕೆ ಅಂತಲೂ ಕೂಡ ಹೇಳೋಕ್ಕಾಗಲ್ಲ. ಯಾಕೆಂದರೆ ಇನ್ನೂ ಬೇಗ ಔಟ್ ಮಾಡಬೇಕಾಗಿತ್ತು, ರೆಸ್ಟ್ರಿಕ್ಟ್ ಮಾಡಬೇಕಾಗಿತ್ತು ಅಂತ ನಾವು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ವಿ. 400 ರನ್ ಒಳಗಡೆ ಔಟ್ ಮಾಡಬೇಕಾಗಿತ್ತು ಅನ್ನೋ ಎಕ್ಸ್ಪೆಕ್ಟೇಷನ್ ಇದ್ವಿ. ಬಟ್ ಇವತ್ತು ಜಾಸ್ತಿನೇ ಬಿಟ್ಕೊಟ್ರು. ಸೆಕೆಂಡ್ ಸೆಷನ್ವರೆಗೂ ಬಿಟ್ಕೊಂಡ್ರಲ್ಲ, ಅದು ನಮಗೆ ಬೇಜಾರಾಯಿತು. ಬಟ್ ಪರವಾಗಿಲ್ಲ, ಆಲ್ ಔಟ್ ಹೆಂಗೋ ಅಂತೂ ಇಂತೂ ಮಾಡಿದ್ರಲ್ಲ. ಸ್ಟೀವ್ ಸ್ಮಿತ್ ಕೈಲಿ ಡಬಲ್ ಸೆಂಚುರಿ ಹೊಡೆಸ್ಕೊಂಡಿಲ್ವಲ್ಲ, ಅದಕ್ಕೆ ಕ್ರೆಡಿಟ್ ಕೊಡಬೇಕಷ್ಟೇ ನಮ್ಮ ಇಂಡಿಯನ್ಸ್ಗೆ. ಬ್ಯಾಟಿಂಗ್ ಏನೋ ಆಡ್ತಾರೆ, ಏನೋ ಎಕ್ಸ್ಪೆಕ್ಟೇಷನ್ ಇತ್ತು ಜೋರಾಗೆ. ಇಲ್ಲಾಗಿರೋ ಈ ಮ್ಯಾಚು ಏನಾದರೂ ಒಂದು ಮಾಡ್ತಾರೆ ರೋಹಿತ್ ಶರ್ಮಾ ಅಂತ. ಒಟ್ಟಲ್ಲಿ ಆಲ್ ಓವರ್ ನೋಡ್ತು ಅಂದರೆ ಬ್ಯಾಟಿಂಗ್ ಬರೋಕ್ಕಿಂತ ಮುಂಚೆ ಹೇಳ್ತಿದ್ದೀನಿ, ಬೌಲಿಂಗ್ ಪರ್ಫಾರ್ಮೆನ್ಸು ಜೆನ್ಯೂನ್ಲಿ ಏನು ಅನ್ನಿಸ್ತು ಅಂತಂದರೆ ಇನ್ನೂ ಬೇಗ ರೆಸ್ಟ್ರಿಕ್ಟ್ ಮಾಡಬೇಕಾಗಿತ್ತು ಇವರು. ಆವ್ರೇಜ್ ಫಸ್ಟಿಂಗ್ ಸ್ಕೋರ್ ಇರೋದೇ 317 ಆವ್ರೇಜ್ ಫಸ್ಟಿಂಗ್ ಸ್ಕೋರು. ಇವ್ರು 474 ರನ್ನ ಹೊಡೆಸ್ಕೊಂಡಿದ್ದಾರೆ ಅಂತಂದರೆ ಬೌಲಿಂಗ್ ಪರ್ಫಾರ್ಮೆನ್ಸ್ ಆಗಲಿ, ಕ್ಯಾಪ್ಟನ್ಸಿ ವಯಸ್ಸಾಗಲಿ, ಸೊ ಇದು ಫೇಲ್ ಆಗಿದ್ದಾರೆ ಅಂತಲೇ ಅರ್ಥ. ಬೇಗ ರೆಸ್ಟ್ರಿಕ್ಟ್ ಮಾಡಬೇಕಾಗಿತ್ತು, ರೆಸ್ಟ್ರಿಕ್ಟ್ ಮಾಡೋಕ್ಕಾಗಿಲ್ಲ. ಇನ್ನೂ ಅರೌಂಡ್ ಎಷ್ಟು 317 474 ಎಲ್ಲಿಗರು. ಲಿಟ್ರಲಿ ಇದು ಸಿಕ್ಕಾಪಟ್ಟೆ ಒಂಥರ ಫೇಲ್ ಆಗಿದೆ ಅಂತ ಹೇಳಬೇಕು. ಬೌಲಿಂಗ್ ವೈಸು, ಕ್ಯಾಪ್ಟನ್ಸಿ ವೈಸು ಎಲ್ಲ ವಯಸ್ಸನ್ನು ಕೂಡ ಫೇಲ್ ಆಗಿದೆ. ಸೊ ಇವರು ಫಸ್ಟ್ ಇನ್ನಿಂಗ್ಸಲ್ಲೇ ಸಿಕ್ಕಾಪಟ್ಟೆ ಮುಂದುವರೆದ್ಬಿಟ್ಟಿದ್ದಾರೆ. ಆ್ಯಂಡ್ ಇಂಡಿಯಾದವ್ರು ಯಾಕೋ ಮುಂದುವರಿಯೋ ಥರ ಕಾಣಿಸ್ತಾ ಇಲ್ಲ. ಇವಾಗ ಆಲ್ರೆಡಿ 5 ವಿಕೆಟ್ನ ಕಳ್ಕೊಂಡಿದ್ದಾರೆ. ಅದು ಏನು 250 ಕೂಡ ಇನ್ನೂ ಹೊಡೆದಿಲ್ಲ ನಮ್ಮ ಇಂಡಿಯಾ. 200 ಕೂಡ ಇನ್ನೂ ಕೆಳೋಕ್ಕಾಗಿಲ್ಲ ನಮ್ಮ ಇಂಡಿಯಾದು. ಆಲ್ರೆಡಿ 5 ವಿಕೆಟ್ನ ಕಳ್ಕೊಂಡಿದ್ದಾರೆ. ಆಸ್ಟ್ರೇಲಿಯಾದವ್ರು ನಿನ್ನೆ ಯಾವ ಪೊಸಿಷನ್ಲಿದ್ರು? 311ಕ್ಕೆ 6 ವಿಕೆಟ್ನ ಕಳ್ಕೊಂಡಿದ್ರು. ಬಟ್ 311ರಿಂದ ಅವ್ರು ನೋಡಿ ಯಾವ ಥರ ಆಕ್ಸಿಲೇಟ್ ಮಾಡಿದ್ರು ಅಂತ. 474ವರೆಗೂ ಕೂಡ 4 ವಿಕೆಟ್ ಇಟ್ಕೊಂಡು ಆಕ್ಸಿಲೇಟ್ ಮಾಡಿದ್ರು. ಬಟ್ ನಮ್ಮ ಇಂಡಿಯಾ ಆ ಥರ ಅಂತೂ ಕಾಣಿಸ್ತಾ ಇಲ್ಲ. ಆಗಲೂ ಉದ್ರೋಗೋ ಥರ ಕಾಣಿಸ್ತಾ ಇದೆ. ಸೆಕೆಂಡ್ ಸೆಷನಲ್ಲಿ 6 ವಿಕೆಟ್ ಬಿದ್ದು ಇಂಡಿಯಾದನ್ನು ಸೇರಿಕೊಂಡು 71 ರನ್ ಓವರ್ ಆಲ್ ಬಂದಿದ್ದು. ಥರ್ಡ್ ಸೆಷನಲ್ಲಿ 113 ರನ್ನು ನಮ್ಮ ಇಂಡಿಯಾ ಹೊಡೆದಿದ್ದು ವಿತ್ ಅ ಲಾಸ್ ಆಫ್ 3 ವಿಕೆಟು. ಥರ್ಡ್ ಸೆಷನಲ್ಲಿ ರನ್ಸ್ ಏನೋ ಬಂತು, ವಿಕೆಟ್ಸ್ನ ಕಳ್ಕೊಂಡ್ರು ಅಷ್ಟೇ ನಮ್ಮ ಇಂಡಿಯಾದವರು. ಒಂದೇ ಸಲ ಪಟ ನಂಗೆ ಬಿದ್ದುಬಿಟ್ಟು ಹೋಗಿರೋ ವಿಕೆಟು. ಆ ಜಾಸ್ವಾಲ್ ಅವ್ರು ಔಟ್ ಆಗ್ತಾ ಇದ್ದಂಗೆ ಪಟ ನಂಗೆ 3 ವಿಕೆಟ್ ಬಿದ್ದುಬಿಡ್ತು.
ಸೊ ಜಾಸ್ಪಾಲ್ ಅವ್ರು ರನ್ಔಟ್ ಏನಕ್ಕಾದರೂ ಆದರು ಅಂತ ಅನ್ನಿಸ್ಬಿಡ್ತು ಗುರು. ಲಿಟ್ರಲಿ ಆ ಒಂದು ಪಾರ್ಟ್ನರ್ಶಿಪ್ಪು 100 ರನ್ ಪಾರ್ಟ್ನರ್ಶಿಪ್ ಹೆಂಗೋ ಬಂದಿತ್ತು, ಇಲ್ಲಾಗಿರೋ ಒಂದು ಬ್ರಿಲಿಯಂಟ್ ಸಖತ್ತು ಬೆಂಕಿ ಪಾರ್ಟ್ನರ್ಶಿಪ್ ಬಿಲ್ಡ್ ಆಗ್ತಿದೆ ಅಂತ ಅನ್ಕೊಂತಿದ್ದಂಗೆ ಅವ್ರು ಒಂದು ಅನ್ಫಾರ್ಚುನೇಟ್ ಥಿಂಗು ಆ ರನ್ಔಟ್ ಆಗಬೇಕಾಯಿತು. ಟೆಸ್ಟ್ ಮ್ಯಾಚಲ್ಲಿ ನಿಜವಾಗ್ಲೂ ಗುರು ರನ್ಔಟ್ ಆದರು ಅಂತಂದರೆ ಅದಕ್ಕಿಂತ ಒಂದು ಬೇಜಾರಾಗುವಂಥದ್ದು. ಯಾವ ಥರ ಬೇಕಾದ್ರೂ ಔಟ್ ಆಗ್ಬೋದು, ಸ್ಟಂಪ್ ಔಟ್ ಆದರೂ ಬೇಜಾರಾಗಲ್ಲ, ಬೇಕಾದ್ರೆ ಕಾಟ್ ಬಿಹೈಂಡ್ ಆದರೂ ಏನಾದರೂ ಬೇಜಾರಾಗಲ್ಲ, ಯಾವ ಥರ ಔಟ್ ಆದರೂ ಬೇಜಾರಾಗಲ್ಲ. ಟೆಸ್ಟ್ ಮ್ಯಾಚಲ್ಲಿ ರನ್ಔಟ್ ಆದರೆ ಅದಕ್ಕಿಂತ ಹರ್ಟ್ ಆಗುವಂಥದ್ದು ಬೇರೆ ಇನ್ನೂ ಒಂದು ಇಲ್ಲ ಮಗ. ಇಂಡಿಯಾದವ್ರೇನೋ ಬ್ಯಾಟಿಂಗ್ ಆಡೋದಕ್ಕೆ ಅಂತ ಬಂದರು, SSB ಜಾಯ್ಸ್ವಾಲ್ ಕಡಕಾಗೇನೆ ಕಾಣಿಸ್ಕೊಂಡ್ರು. ಈ ಕಡೆ ರೋಹಿತ್ ಶರ್ಮಾ ಓಪನಿಂಗ್ ಸ್ಲಾಟಲ್ಲಿ ಬಂದರು. ಆ್ಯಸ್ ಯೂಶುವಲ್ ನಾವು ಅಂದ್ಕೊಂಡಿದ್ದಂಗೆ ಆಯಿತು, ರೋಹಿತ್ ಶರ್ಮಾ ಅವರು ಓಪನ್ ಮಾಡ್ತಾರೆ ಅಂದರೆ ಓಪನಿಂಗೇನೆ ಬಂದರು, ಏನೋ ಅಮರಾಮರಿ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದು 5ನೇ ಬಾಲ್ಗೆ ಔಟ್ ಆಗ್ಬಿಡೋದಾಗರು. ಬ್ಯಾಟ್ ಕಮಿನ್ಸ್ ಆಗ್ತಂತ ಬಾಲಿಗೆ ಒಂಥರ ಸ್ಟನ್ ಆಗಿ ಹೋಗ್ಬಿಟ್ರು. ಅದು ಏನು ಪುಲ್ ಶಾಟ್ ಹೊಡೆಯೋಕೆ ಹೋಗಿದ್ರು, ಉಕ್ ಶಾಟ್ ಹೊಡೆಯೋಕೆ ಹೋಗಿದ್ರು, ಅಥವಾ ಸುಮ್ಮನೆ ತಳ್ಳಕ್ಕೆ ಹೋಗಿದ್ರು ಅವ್ರಿಗೆ ಗೊತ್ತಾಗಲಿಲ್ಲ. ಒಂಥರ ಕ್ಲೂಲೆಸ್ ಶಾಟ್ ಆಗಿ ಹೋಗ್ಬಿಡ್ತು. ಕ್ಲೂಲೆಸ್ ಶಾಟಲ್ಲಿ ಬಾಲ್ ಮೇಲ್ಗಡೆ ಹೋಯ್ತು ಅಷ್ಟೇ. ಒಂಥರ ಜಡ್ಜ್ಮೆಂಟಲ್ ಎರರ್ ಮಾಡಿದ್ರು ಅಂತ ಹೇಳಬೇಕು ರೋಹಿತ್ ಶರ್ಮಾ ಅವರು. ಅದು ಆ್ಯಕ್ಚುಲಿ ಹಂಗೆ ನೋಡೋಕೆ ಹೋಯ್ತು ಔಟ್ ಆಗೋವಂಥ ಬಾಲೇನೇ ಅಲ್ಲ, ಕರೆಕ್ಟಾಗಿ ಜಡ್ಜ್ಮೆಂಟ್ ಮಾಡಿತ್ತು ಅಂತಂದಿದ್ರೆ ಇವರು ಎಲ್ಲೋ ಹೊಡೆಯೋಕೆ ಹೆಂಗೋ ಹೊಡೆಯೋಕೆ ಹೋಗ್ಬಿಟ್ಟು ಒಂಥರ ಕನ್ಫ್ಯೂಸ್ಡ್ ಶಾಟ್ ಹೊಡೆಯೋಕೆ ಹೋಗ್ಬಿಟ್ಟು ಔಟ್ ಆಗಿದ್ದು. ರೋಹಿತ್ ಶರ್ಮಾ ಅವರು ಎಕ್ಸ್ಪೆಕ್ಟೇಷನ್ ಮೀಟ್ ಮಾಡಲಿಲ್ಲ. ರಾಹುಲ್ನ ಇವ್ರನ್ನ ಅಲ್ಲಿ ಸ್ವಲ್ಪ ಕಾನ್ವರ್ಸೇಷನ್ ಕೂಡ ಆಯಿತು. ನ್ಯಾಥನ್ ಲಯನ್ ಅವರು KL ರಾಹುಲ್ ಬ್ಯಾಟಿಂಗಿಗೆ ಬರ್ತಾರೆ, ಅವಾಗ ಒಂದು ಕ್ವೆಶನ್ ಕೂಡ ಮಾಡ್ತಾರೆ, ನೀನೇನು ಮಾಡಿದೆ ಅಂತ ನಿನಗೆ ಸ್ಥಾನನ ವೇರಿಯೇಷನ್ ಮಾಡ್ರು, ನೀನೇನಕ್ಕೆ 1 ಡೌನ್ ಕಳಿಸಿದ್ದಾರೆ ಗುರು, ನೀನು ಏನು ಮಾಡಿದೆ ಅಂತ, ನೀನು ಚೆನ್ನಾಗಿ ಆಡಿಲ್ವಾ ಸೀರೀಸಲ್ಲಿ, ಅದಕ್ಕೋಸ್ಕರ ನಿಂಗೆ ನಂಬರ್ 3 ಕಳಿಸಿದ್ರಾ ಅಂತ ಒಂದು ಕ್ವೆಶನು ಕೂಡ ಮಾಡ್ತಾರೆ. ಒಂದು ಸ್ವಲ್ಪ ಟೀಸ್ ಮಾಡೋ ಥರ, ಒಂದು ಸ್ವಲ್ಪ ಸ್ಲೆಡ್ಜ್ ಗೀಜ್ ಮಾಡೋದು, ಒಂಥರ ಹೆಲ್ತಿ ವೇಯಲ್ಲಿ ಟೀಸ್ ಮಾಡೋ ಥರ ಕ್ವಶನ್ ಆಗಿ ಕೇಳಿದ್ರು. ಸುಮ್ಮನೆ ಯಾರು KL ರಾಹುಲ್ ಅವರು ಇನ್ನೇನು ಆಲ್ಮೋಸ್ಟ್ KL ರಾಹುಲ್ ಓಪನ್ ಮಾಡ್ದಂಗೆ ಲೆಕ್ಕ. ಪಾಪ KL ರಾಹುಲ್ಗೆ ಸಖತ್ ಬಾಲ್ ಹೋಗೋರು, ಒಂಥರ ಅನ್ಪ್ಲೇಯಬಲ್ ಬಾಲ್ ಥರ ಕಾಣಿಸಿದೆ. ಅದು ಅನ್ಪ್ಲೇಯಬಲ್ ಬಾಲ್ ಅಂತ ಕಾಣಿಸಿದೆ, ಬಟ್ ಆದರೂ ಆಡಿರಬೇಕಾಗಿತ್ತು. ಆ ಸ್ಟ್ಯಾಂಡರ್ಡ್ಸ್ ಖಂಡಿತ ಆಡಿರಬೇಕಾಗಿತ್ತು. ಬಟ್ ಆ ಬಾಲ್ನ ನೋಡಿದ್ರೆ ಪ್ಯಾಟ್ ಕಮಿನ್ಸ್ ಬಿಟ್ಟಿದ್ದು ಅದು ಆಸ್ಟ್ರೇಲಿಯಾ ಕಡೆಯಿಂದ ನೋಡ್ತು ಅಂತಾನೆ ಒಂಥರ ಬಾಲ್ ಆಫ್ ದ ಡೇ ಅಂತ ಹೇಳಬೇಕು. ಯಾಕಂದರೆ ಸ್ಟನ್ ಆಗಿ ಹೋಗ್ಬಿಟ್ರು KL ರಾಹುಲ್. ಸ್ಪ್ಲಿಟ್ ಸೆಕೆಂಡ್ಸಲ್ಲಿ ಏನು ಗುರು ಆಯಿತು ಅಂತ ಅವ್ರಿಗೆ ಗೊತ್ತೇ ಆಗಲಿ, ಫಟ್ ಅನ್ನೋ ಹೊಡೆದೋಗಿತ್ತು ಹಂಗೆ ಬಾಲು. ಸೊ ಅದಂತೂ ಬಾಲ್ ಆಫ್ ದ ಡೇ. ಆ್ಯಂಡ್ ಸಖತ್ ಪಾರ್ಟ್ನರ್ಶಿಪ್ ಬಿಲ್ಡ್ ಆಗಿದ್ದು ಟೀ ಬ್ರೇಕ್ ಆದಮೇಲೆ ವಿರಾಟ್ ಕೊಹ್ಲಿ ಅವ್ರದ್ದು ಜೊತೆಗೆ SSB ಜಾಯ್ಸ್ವಾಲ್ ಅವ್ರದ್ದು ಅರೌಂಡ್ 100 ರನ್ನು ಸಖತ್ ಪಾರ್ಟ್ನರ್ಶಿಪ್ ಬಿಲ್ಡ್ ಆಗ್ತಾಯಿತ್ತು. ವಿರಾಟ್ ಕೊಹ್ಲಿ ಸಿಕ್ಕಾಬಿಟ್ಟೆ ಸ್ಲೋ ಆಗಿ ಆಡ್ತಿದ್ರು, ಹುಷಾರಾಗಿ ನೋಡ್ಕೊಂಡು ಆಡ್ತಿದ್ರು. ಔಟ್ಸೈಡ್ ಆಫ್ ಶಾಟ್ಗಳನ್ನೆಲ್ಲ ಹೊಡೆಯೋದಕ್ಕೇ ಹೋಗ್ತಾರಿಲ್ಲ, ಸಿಕ್ಕಾಪಟ್ಟೆ ಬಾಲ್ಗಳನ್ನ ಬಿಟ್ಟರು, ರಿಲೀಸ್ ಮಾಡಿದ್ರು, ನೋಡ್ಕೊಂಡು ಆಡ್ತಿದ್ರು. ವಿಕೆಟ್ ಲೈನಲ್ಲಿ ಬರುವಂಥ ಸ್ಟಂಪ್ಸ್ನಲ್ಲಿ ಬರುವಂಥ ಬಾಲ್ಗಳನ್ನ ಮಾತ್ರ ಟಚ್ ಮಾಡ್ತಾಯಿದ್ರು. ನೋಡ್ಕೊಂಡು ಆಡ್ತಾಯಿದ್ರು ಮಗ. SSB ಜಾಯ್ಸ್ವಾಲ್ ಅವ್ರದ್ದು ಅನ್ಫಾರ್ಚುನೇಟಾಗಿ ರನ್ಔಟ್ ಆಗುತ್ತೆ. ನಾನು SSB ಜಾಯ್ಸ್ವಾಲ್ ಅವ್ರದ್ದು ಇವತ್ತು ನಾನು ವಿರಾಟ್ ಕೊಹ್ಲಿ ಒಂದು 50 ಆಗುತ್ತೆ, ಜಾಯ್ಸ್ವಾಲ್ ಒಂದು 100 ಆಗುತ್ತೆ. ಇವತ್ತು ಡೇ ಎಂಡ್ ಆಗುವಂಥ ಟೈಮಲ್ಲಿ ಇಬ್ಬರು ಸಖತ್ ಪಾರ್ಟ್ನರ್ಶಿಪ್ನ ಬಿಲ್ಡ್ ಮಾಡ್ತಾ ಇದ್ದಾರೆ. ವಿತ್ 2 ವಿಕೆಟ್ ಲಾಸ್ ಅಂತ ಅಂದರೆ ಅವನಜ್ಜಿ ಕ್ರೇಜಿ ಪಾರ್ಟ್ನರ್ಶಿಪ್ಪು. ಇಂಡಿಯಾ ಕಮ್ ಬ್ಯಾಕ್ ಮಾಡುತ್ತೆ, ಪಕ್ಕಾ ಏನೋ ಒಂದು ಮಾಡುತ್ತೆ ಫಸ್ಟ್ ಇನ್ನಿಂಗ್ಸಲ್ಲಿ ಅಂತ ಅಂದ್ಕೊಂಡಿದ್ದೆ. ಬಟ್ ಜಾಯ್ಸ್ವಾಲ್ ಅವ್ರದ್ದು ರನ್ಔಟ್ ಆಗುತ್ತೆ, ಅದೊಂಥರ ಜಾಯ್ಸ್ವಾಲ್ ಅವರೇ ಓಡ್ ಬಂದ್ಬಿಟ್ರು ಅಂತ ಹೇಳ್ಬೇಕು. ವಿರಾಟ್ ಕೊಹ್ಲಿ ಹೌದು ಇನಿಷಿಯೇಟ್ ಸ್ವಲ್ಪ ಬಂದರು ಮುಂದಕ್ಕೆ, ಅರ್ಧ ಪಿಚ್ಗೆ ಏನು ಹೋಗಲಿಲ್ಲ. ಸೊ ಇವ್ರು ನೋಡಿಕೊಂಡು ಸ್ವಲ್ಪ ನಿಂತ್ಕೊಂಡಿತ್ತು, ಅವ್ರು ಕಚ್ಕೊಂಡಿತ್ತು ಅಂದಿರಲ್ಲಿ ಆ ರನ್ಔಟ್ ಆಗ್ತಾನೆ ಇರಲಿಲ್ಲ. ವಿರಾಟ್ ಕೊಹ್ಲಿ ಹೇಳಿದ್ರು ರನ್ನೇ ಇರಲಿಲ್ಲ, ಎಲ್ಲಿಗೂ ಓಡ ಬರ್ತಾ ಇದೆಯಾ ನೀನು ಅಂತ. ಆಮೇಲೆ ಔಟ್ ಆದಮೇಲೆ ಹೇಳಿದ್ರು ಇನ್ನೇನು ಮಾಡೋಕ್ಕಾಗುತ್ತೆ, ಮಕಾಸ್ ಹೊರ್ಕೊಂಡು ಹೋಗ್ಬೇಕು ಅಷ್ಟೇ. 82 ರನ್ನು ಆರಾಮಾಗಿ ಸೆಂಚುರಿ ಹೊಡೆದಿರ್ಬೋದಾಗಿತ್ತು ಗುರು. ಯಾವುದೇ ಒಂದು ಫಾಲ್ಸ್ ಶಾಟ್ಗಳಾಗಲಿ ಅಥವಾ ಸ್ಟ್ರಗಲ್ ಆಗಲಿ ಜಾಯ್ಸ್ವಾಲ್ ಪಡ್ತಾ ಇರಲಿಲ್ಲ, ಸಿಕ್ಸ್ಗಳನ್ನೆಲ್ಲ ಬರ್ತಿದ್ರು ಇನ್ಫ್ಯಾಕ್ಟು. ಏನು ಮಾಡ್ತೀರಾ, 1 brings 2, 2 brings 3 ಅಂತ ಹೇಳ್ತಾರಲ್ಲ, 1 brings 3 ಆಗೋಯ್ತು ಗುರು. ಪಟ ನಂಗೆ ವಿಕೆಟ್ಸ್ ಬಿದ್ದುಬಿಡ್ತು. ಇವ್ರು ಔಟ್ ಆಗ್ತಿದ್ದೀಗ ವಿರಾಟ್ ಕೊಹ್ಲಿ ಕೂಡ ಪಟ್ಟನಂಗೆ ಔಟ್ ಆದರು. ಎರಡು ಓವರು ಕೂಡ ಇರಲಿಲ್ಲ, ಪಟ್ಟನಂಗೆ ಔಟ್ ಆದರು. ಅದಾದಮೇಲೆ ಆಕಾಶ್ ದೀಪ್ ಬಂದರು, ಅವರು ಕೂಡ ಒಂದು 2 ಓವರು ಇಲ್ಲ, ಹಂಗೆ ಪಟ್ಟನಂಗೆ ಔಟ್ ಆದರು. 3 ವಿಕೆಟು ಪಟ ನಂಗೆ ಬಿದ್ದೋಗ್ಬಿಡ್ತು. ವಿರಾಟ್ ಕೊಹ್ಲಿ ಹೆಂಗೆ ಔಟ್ ಆಗಿದ್ದು ಮತ್ತೆ ಅದೇ ಥರ ಔಟ್ಸೈಡ್ ಆಫ್ ಶಾಟು. ಯಾಕೋ ಜಾಯ್ಸ್ವಾಲ್ ಔಟ್ ಆಗ್ತಿದ್ದಂಗೆ ಪಾರ್ಟ್ನರ್ಶಿಪ್ ಹೋಗ್ತಾ ಇದ್ದಂಗೆ ಯಾಕೋ ತಲೆಗೇಡ್ತು ಅಂತ ಕಾಣಿಸುತ್ತೆ. ಆ ಒಂದು ಆ ಒಂದು ಮೊಮೆಂಟಮ್ ಶಿಫ್ಟ್ ಆಯಿತು ಅನ್ನೋ ಥರ ಕಾಣಿಸುತ್ತೆ, ಡಿಸ್ಟ್ರಾಕ್ಟ್ ಆಯಿತು ಅಂತ ಕಾಣಿಸುತ್ತೆ, ಮತ್ತೆ ಟೆಂಪ್ಟ್ ಮಾಡ್ತು ಅಂತ ಕಾಣಿಸುತ್ತೆ. ಔಟ್ಸೈಡ್ ಆಫ್ ಬಾಲು ಡ್ರೈವ್ ಹೊಡೆಯೋದಕ್ಕೆ ಹೋಗಿದ್ದು. ಏನು ಹೇಳ್ತೀರಾ, ಒಂದೇ ಪ್ಯಾಟರ್ನಲ್ಲಿ ಔಟ್ ಆಯ್ತಿತ್ತು ಅಂತಂದರೆ ಮತ್ತೆ ಪದೇ ಅವ್ರಿಗೆ ಡಿಸಪಾಯಿಂಟ್ ಆಗಬೇಕು. 30+ ರನ್ಸ್ ಹೊಡೆದಿರ್ಬೋದು, ಬಟ್ ಮತ್ತೆ ಅದೇ ಶಾಟಿಗೆ ಫೇಲ್ ಆಯಿತು ಅಂದರೆ ಏನೋ ಬೇರೆ ಥರ ಬೋಲ್ಡು LBನೋ ಅಥವಾ ಏನೋ ಒಂದು ಆಗ್ಬಿಟ್ಟು ಏನಾದ್ರು ಇವಾಗ KL ರಾಹುಲ್ ಬೋಲ್ಡ್ ಆದ್ರಲ್ಲ ಆ ಥರ ಏನಾದ್ರು ಆ ಥರ ಆಯಿತು ಅಂದರೆ ಏನೋ ಒಂದು ವೇರಿಯೇಷನ್ ಇತ್ತು ಅಂದರೆ ಪ್ಯಾಟರ್ನ್ ಬಿಟ್ಟು ಈಚೆ ಕಡೆ ಬಂದರು ಅಂತಲೇ ಏನಾದ್ರು ಒಂದು ಹೇಳ್ಬೋದು ಗುರು. ಅದೇ ಪ್ಯಾಟರ್ನಲ್ಲಿ ಒಂದೇ ಪ್ಯಾಟರ್ನಲ್ಲಿ ಕಾಟ್ ಬಿಹೈಂಡ್ ಆಯ್ತಾ ಇತ್ತು ಅಂತಂದರೆ ಕಾಟ್ ಬಿಹೈಂಡು ಸ್ಲಿಪ್ ಕ್ಯಾಚು ಇದೇ ಆಗ್ತಾಯಿತ್ತು. ಔಟ್ಸೈಡ್ ಇದೇ ಪ್ಯಾಟರ್ನ್ ಆಯಿತು ಅಂದರೆ ಏನು ಹೇಳೋಕ್ಕಾಗತ್ತೆ. ಸೀರಿಯಸ್ ಥಿಂಗ್ ಟು ವರಿ ಅಷ್ಟೇನೆ. ಹೌದು ಚೆನ್ನಾಗಿ ಆಡ್ತಾಯಿದ್ರು ಜಾಯ್ಸ್ವಾಲ್ ಅವರು, ಔಟ್ ಆಗೋಕ್ಕಿಂತ ಮುಂಚೆ ಸಖತ್ತಾಗೇ ಆಡ್ತಾಯಿದ್ರು. ಯಾವುದು ಒಂಥರ ಫಾಲ್ ಶಾಟ್ಗಳು ಇಂಡ್ಯೂಸ್ ಮಾಡಿರಲಿಲ್ಲ, ಅಷ್ಟು ಈಸಿಯಾಗೆ ವಿಕೆಟ್ ಬರೋ ಥರ ಕೂಡ ಕಾಣಿಸ್ತಾ ಇರಲಿಲ್ಲ. ಬಟ್ ಯಾವಾಗ ಜಾಯ್ಸ್ವಾಲ್ ಅವ್ರು ಔಟ್ ಆದರೂ ಇವ್ರಿಗೆ ಒಂಥರ ಅದೇನೋ ಆಯಿತೋ ಗೊತ್ತಿಲ್ಲ, ಮೊಮೆಂಟಮ್ ಶಿಫ್ಟ್ ಆಯಿತು ಅನ್ನೋ ಥರ ಕಾಣಿಸ್ತಿದೆ. ಅವರು ಪಟ್ಟನಂಗೆ ಔಟ್ ಆದರು. ಆ್ಯಂಡ್ ಆಕಾಶ್ ದೀಪ್ ಅಂದ್ಬಿಟ್ಟು ಸಿಕ್ಕಾಪಟ್ಟೆ ಅದೇನಕ್ಕೆ ಆಕಾಶ್ ದೀಪ್ನ ಕಳಿಸಿರು ಅಂತ ಗೊತ್ತಿಲ್ಲ ನನಗೆ. ಅದೇ ನೈಟ್ ವಾಚ್ಮ್ಯಾನ್ ಆಗಿ ಕಳಿಸಿರು ಅಂತ ಕಾಣಿಸುತ್ತೆ.
ನಿತೀಶ್ ಕುಮಾರ್ ರೆಡ್ಡಿನೇ ಕಳಿಸಿರ್ಬೋದಾಗಿತ್ತಲ್ಲ ಹಂಗೆ ನೋಡೋಕೆ ಹೋಯ್ತು ಅಂದರೆ. ನಿತೀಶ್ ಕುಮಾರ್ ರೆಡ್ಡಿನೇ ಕಷ್ಟ ಬಾಟಮ್ ಇಕ್ಕೊಂತೀರ, ಪಾಪ ಅವ್ರು ಚೆನ್ನಾಗೇ ಆಡ್ತಾರೆ ನಿತೀಶ್ ಕುಮಾರ್ ರೆಡ್ಡಿ. ಸ್ವಲ್ಪ ಮೇಲ್ಗಡೆ ಕಳಿಸ್ತಿ ಅಪ್ ಟು ಆರ್ಡರ್ನ ಪ್ರಮೋಟ್ ಮಾಡ್ತಾನೆ, ಇನ್ನೊಂದು ಸ್ವಲ್ಪ ರನ್ಸ್ಗಳು ಜಾಸ್ತಿ ಬರ್ತವೆ ಒಂಥರ ಕಾಣಿಸ್ತಿದೆ. ಏನಕ್ಕೆ ಆಕಾಶ್ದೀಪ್ನ ಕಳಿಸುವಂಥ ಅಗತ್ಯತೆನಿಲ್ಲ, ಇದು ಒಂಥರ ಜಡ್ಜ್ಮೆಂಟಲ್ಲಿ ಎರರ್ ಮಾಡಿದ್ರೆ ಅಂತ ಹೇಳಬೇಕು. ರೋಹಿತ್ ಶರ್ಮಾ ಅವ್ರ ಕ್ಯಾಪ್ಟನ್ಸಿ ನನಗೆ ಯಾಕೋ ಇಷ್ಟ ಆಗ್ತಿಲ್ಲ ಗುರು ಈ ಸೀರೀಸಲ್ಲಿ. ಸೀರಿಯಸ್ಲಿ ನಾನಾಗಿದ್ದರೆ ನಿತೀಶ್ ಕುಮಾರ್ ರೆಡ್ಡಿ ಹೋಗಪ್ಪ ಮೇಲ್ಗಡೆ ಅಂತ ಕಳಿಸ್ತಾ ಇದ್ದೆ. ಏನಾದ್ರು ಬಂದಾಗ ಇವಾಗ ಔಟ್ ಆಗಿಲ್ವಲ್ಲ ಆಕಾಶ್ದೀಪ್ ಅಟ್ಲೀಸ್ಟ್ ಬಾಟಮಲ್ಲರೂ ಬಂದಿದ್ರು ಅಂದರೆ ಒಂದೆರಡು 6 ಇಕ್ಕಿರೋರು ಬಂದ್ಬಿಟ್ಟು ತಗೋ ಅಂತ ಅವ್ರು ನೋಡ್ಕೊಂಡು ಆಡಕ್ಕೆ ಹೋದ್ರು, ಅದಕ್ಕೆ ಔಟ್ ಆದ್ರು ಅಲ್ಲಿ ಶಾರ್ಟ್ ಫೈನ್ ಲೀಗಲ್ಲಿ. ಸ್ಕಾಟ್ ಬೋಲ್ಯಾಂಡ್ಗಂತೂ 2 ವಿಕೆಟ್ ಬಂತು ವಿರಾಟ್ ಕೊಹ್ಲಿದು ಮತ್ತು ಆಕಾಶ್ದೀಪ್ ಪಟ್ ನನಗೆ ವಿತಿನ್ ಫ್ರಾಕ್ಷನ್ ಆಫ್ ಸೆಕೆಂಡ್ಸಲ್ಲಿ 2 ವಿಕೆಟ್ನ ಎತ್ತಾಕೊಂಡು ಆರಾಮಾಗಿ ಇವಾಗ ಕೂಲ್ ಆ್ಯಂಡ್ ಕಂಪೋಸ್ಡ್ ಆಗಿದ್ದಾರೆ. ಅವ್ರಿಗೆ ಗೊತ್ತು ಫಸ್ಟ್ ಸೆಷನ್ ನಾಳೆ ಎಲ್ಲರನ್ನೂ ತೊಗೊಡಿಸ್ತೀವಿ, ಎಲ್ಲರನ್ನೂ ಎಗರಿಸ್ತೀವಿ ಅಂತ. ರಿಷಬ್ ಪಂತ್ ಮತ್ತು ಇವಾಗ ಆಡ್ತಾ ಇದ್ದಾರೆ ರವೀಂದ್ರ ಜಡೇಜಾ ಅವರು. ಸೊ ಇವರಿಬ್ಬರದ್ದು ಒಂಥರ ಮೇನ್ ಕಾಂಟ್ರಿಬ್ಯೂಷನ್ ಬಂತು ಅಂತಂದರೆ, ಇಬ್ಬರು ಏನಾರು ಸೆಂಚುರಿ ಹೊಡೆದ್ರು ಅಂತ ಅಂದರೆ ಆವಾಗ ಮ್ಯಾಚು ಟರ್ನ್ ಅರೌಂಡ್ ಆಗುತ್ತೆ. ಟರ್ನ್ ಅರೌಂಡ್ ಆಗಲ್ಲ, ಒಂದು ರೇಂಜಿಗೆ ಮ್ಯಾಚ್ ಮಾಡ್ಬೋದು. ಇಬ್ಬರು ಬ್ಯಾಟಿಂದನೂ ಕೂಡ ಸೆಂಚುರಿ ಬರಬೇಕು, ಅವಾಗ ಮ್ಯಾಚ್ ಮಾಡ್ಬೋದು. ಟರ್ನು ಏನೂ ಆಗೋದಿಲ್ಲ ಅಲ್ಲಿ. ಅಷ್ಟರಲ್ಲಿ ಹೋದ್ರೆ ಆಲ್ರೆಡಿ ಅಷ್ಟು ಹೊಡೆದು ಬಿಟ್ಟಿದ್ದಾರೆ 474 ರನ್ನ. ಇವ್ರು ಅಟ್ಲೀಸ್ಟ್ 300+ ಕ್ಲಾಕ್ ಮಾಡಬೇಕು ಕಾಂಪಿಟೇಷನ್ ಕೊಡೋದಕ್ಕೆ. 300+ ಹೊಡಿಲ್ಲ ಅಂದರೆ ಸಿಕ್ಕಾಪಟ್ಟೆ ಹಿಂದೆ ಉಳ್ಕೊಂಡ್ಬಿಡ್ತಾರೆ. ಏನೋ ಒಂದು 100 ರನ್ ಮಾರ್ಜಿನ್ ಅಂತ ಅಂದರೆ ಫಸ್ಟ್ ಇನ್ನಿಂಗ್ಸಲ್ಲಿ ಏನೋ ಒಂದು ಒಪ್ಕೋಬೋದು ಸ್ವಲ್ಪ ಹಿಂದೆ ಉಳ್ಕೊಂಡ್ವಿ ಅಂತ ಅಂದರೆ. ಬಟ್ 150 ರನ್ನು 200 ರನ್ ಈ ಥರ ಮಾರ್ಜಿನ್ ಆಯಿತು ಅಂತಂದರೆ ಸೀರಿಯಸ್ ಇದು ಆಗದೇ ಇರೋವಂಥ ಕೆಲಸ. ಇವಾಗ ಸದ್ಯದ ಮಟ್ಟಿಗೆ ನೋಡ್ತು ಅಂತಂದರೆ ಡೇ ಟು ಎಂಡ್ ಆದಂಥ ಟೈಮಲ್ಲಿ ಆಸ್ಟ್ರೇಲಿಯಾ ಸ್ಟ್ರೈಟ್ ಅವೇ ಅಟ್ ದ ಟಾಪ್ ಹ್ಯಾಂಡು ಅವ್ರ ಕೈಲೇ ಮ್ಯಾಚ್ ಇರೋದು. ಒಂಥರ ನೋಡಿ ಫಸ್ಟ್ ಮ್ಯಾಚ್ ಹಂಗೆ, ಆಮೇಲೆ ಬರೋವಂಥ ಮ್ಯಾಚ್ಗಳೆಲ್ಲ ಹಿಂಗೆ. ಏನು ಹೇಳೋಣಾಗಿರೋ ರೋಹಿತ್ ಶರ್ಮಾ ಅವರ ಕ್ಯಾಪ್ಟನ್ಸಿಲಿ ಈ ಥರ ಆಗ್ತಿತ್ತು. ಇನ್ಫ್ಯಾಕ್ಟ್ ಲಾಸ್ಟ್ ಮ್ಯಾಚ್ನೂ ಕೂಡ ಸೋಲ್ಬೇಕಾಗಿತ್ತು, ಮಳೆ ಹೆಂಗೋ ಕಾಪಾಡ್ಬಿಡ್ತು ನಮ್ಮನ್ನು. ಏನು ಹೇಳ್ತೀರಾ? ರೋಹಿತ್ ಶರ್ಮಾ ಸೀರಿಯಸ್ಲಿ ಡಿಸಪಾಯಿಂಟ್ ಮಾಡ್ತಾಯಿದ್ದಾರೆ. ಇಂಡಿವಿಜುವಲ್ ಪರ್ಫಾರ್ಮೆನ್ಸ್ ಆಗಿರಲಿ, ಕ್ಯಾಪ್ಟನ್ಸಿ ಆಗಿರಲಿ, ಎಲ್ಲ ಕಡೆಯಿಂದನೂ ಡಿಸಪಾಯಿಂಟ್ ಮಾಡ್ತಾಯಿದ್ದಾರೆ. ಆನ್ ಪಾಯಿಂಟ್ ಕಾಣಿಸ್ತಾ ಇಲ್ಲ, ಎಲ್ಲ ಶೋಲ್ಡರ್ಸ್ ಎಲ್ಲ ಡ್ರಾಪ್ ಆಗಿದೆ, ಆ ಥರ ಕಾಣಿಸ್ತಾ ಇದ್ದಾರೆ. ನೋಡೋಣ ಸೆಕೆಂಡ್ ಇನ್ನಿಂಗ್ಸಲ್ಲಿ ಯಾರು ರನ್ಸ್ ಬರುತ್ತಾ ರೋಹಿತ್ ಶರ್ಮಾ ಅವರ ಬ್ಯಾಟಿಂದ ಅಂತ. ಆ ಸ್ಲಾಟ್ ವೇರಿಯೇಷನ್ ಮಾಡಿದ್ರೆ ಏನು ಯೂಸಿಗೆ ಬಂತು ಅದೇ ಹೇಳಿದ್ನಲ್ಲ ನಾನು ಪ್ರಿವ್ಯೂಲೇ ಹೇಳಿದ್ದೆ. ಅವ್ರು ರನ್ಸ್ ಹೊಡಿಲೇಬೇಕು ಗುರು, ಸ್ಲಾಟ್ ವೇರಿಯೇಷನ್ ಮಾಡಿದ್ರು ಅಂದರೆ ರನ್ಸ್ ಹೊಡಿಲೇಬೇಕು, ಅವ್ರ ಬ್ಯಾಟಿಂದ ರನ್ಸ್ ಬರಲೇಬೇಕು ಅಂತ. ಇಲ್ಲಿ ಆ ಸ್ಲಾಟ್ಗೂ ಈ ಸ್ಲಾಟ್ಗೂ ಏನು ವೇರಿಯೇಷನ್ನೇ ಇಲ್ಲ ಅಂತಂದರೆ ಏನರ್ಥ? ಸೀರಿಯಸ್ ಥಿಂಗ್ ಟು ವರಿ ರೋಹಿತ್ ಶರ್ಮಾ. ನೋಡೋಣ ಅದೇನಾಗುತ್ತೆ ಅಂತ. ನಾವು ತಲೆ ಕೆಡಿಸ್ಕೊಂಡ್ರೆ ಅಷ್ಟು ಅವ್ರ ತಲೆ ಕೆಡಿಸ್ಕೊಂಡ್ರು ಗೊತ್ತಿಲ್ಲ. ನಿಮಗೆ ಅನಿಸುತ್ತೆ ಗುರು, ಏನಾದ್ರು ಟರ್ನ್ ಆಫ್ ಇವೆಂಟ್ ಆಗುತ್ತಾ ಈ ಮ್ಯಾಚಲ್ಲಿ? ಇಂಡಿಯಾ ಏನಾದ್ರು ಲೀಡ್ ಗೀಟ್ ತೊಗೊಳತ್ತಾರೆ, ಏನಾದ್ರು ಬರುತ್ತಾ? ಸೆಂಚುರಿ ಬರುತ್ತಾ ಜಡೇಜಾ ಅವ್ರ ಬ್ಯಾಟಿಂದ ಜೊತೆಗೆ ರಿಷಬ್ ಪಂತ್ ಅವರ ಬ್ಯಾಟಿಂದ ಬಂದು ಏನಾದ್ರು ಲೀಡ್ ಗೀಟ್ ತೊಗೊಳತ್ತಾ ಅಥವಾ ಹತ್ರ ಬರೋ ಥರ ಮ್ಯಾಚ್ ಮಾಡೋ ಥರ ಆಗುತ್ತಾ? ಕಾಮೆಂಟ್ ಸೆಕ್ಷನ್ ಕಾಮೆಂಟ್ ಮಾಡಿ ತಿಳಿಸಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.